ನಮಸ್ಕಾರ. ನಾವು ಒಂದು ಯೋಗ ಸ್ವಾಸ್ಥ್ಯ ಸಂಪದ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ತಲುಪೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಯೋಗ ಸ್ವಾಸ್ಥ್ಯ ಸಂಪದ ಮತ್ತೇನೂ ಅಲ್ಲ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲ ವಿಚಾರದಲ್ಲಿಯೂ ಸಂಪನ್ನರಾಗಿರೋದೇ ಯೋಗ ಸ್ವಾಸ್ಥ್ಯ ಸಂಪದ. ನಮ್ಮ ದೇವದತ್ತವಾದ ಈ ವ್ಯವಸ್ಥೆಯಲ್ಲಿ ಮುಖ್ಯವಾದ ಭಾಗಗಳು 3. ಒಂದು ಉದರ, ಉರ ಮತ್ತು ಶಿರ. ಈ 3 ಭಾಗದ ನಿರ್ಮಲೀಕರಣವನ್ನು ನಾವು ಯಾವಾಗಲೂ ಮಾಡ್ತಾ ಇರಬೇಕು. ಉದರ ಭಾಗದ ನಿರ್ಮಲೀಕರಣಕ್ಕೆ ಉಷಃಪಾನ ಜಲಚಿಕಿತ್ಸೆ ಅಥವಾ ಲಘುಶಂಕ ಪ್ರಕ್ಷಾಳನ. ಉರಭಾಗದ ಅಂದರೆ ಶ್ವಾಸಕೋಶದ ನಿರ್ಮಲೀಕರಣಕ್ಕೆ 4 ನಿಶ್ವಾಸನ ಕ್ರಿಯೆಗಳನ್ನು ನಾವು ಮಾಡಿ ನೋಡಿದ್ದೀವಿ. ಇನ್ನು ಮುಂದಿನ ಹಂತ ನಮ್ಮ ಕೇಂದ್ರ ನರಮಂಡಲವನ್ನು ಅಂದರೆ ಮುಖ್ಯವಾಗಿ ಮಿದುಳನ್ನು ಜಾಗೃತಗೊಳಿಸುವ ಕ್ರಿಯೆ. ಮಿದುಳನ್ನು ಜಾಗೃತಗೊಳಿಸೋದು ಅಂತ ಹೇಳಿದರೆ ಅಲ್ಲಿ ಸಾಕಷ್ಟು ಚೈತನ್ಯವನ್ನು ಹರಿಯೋ ಬಿಡೋದು. ಚೈತನ್ಯದ ಮೊದಲನೇ ಮೂಲ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆದಾಗ ಅದು ಎಲ್ಲ ಭಾಗಕ್ಕೂ ಚೈತನ್ಯವನ್ನು ಪೂರೈಸುತ್ತೆ. ಈ ರಕ್ತದಲ್ಲಿ ಆಕ್ಸಿಜನ್ ಜಾಸ್ತಿ ಇರುವ ರಕ್ತವನ್ನು ಮಿದುಳಿಗೆ ಹರಿಸುವ ಕೆಲಸ ಮಾಡಬೇಕು. ಈ ಮಿದುಳಿಗೆ ಹರಿಸುವ ಕೆಲಸವನ್ನು ಬಹಳ ಸುಲಭವಾಗಿ ಮಾಡೋದು ಹೇಗಂತ ಹೇಳಿದರೆ, ಅಥವಾ ಯಾವುದೇ ಒಂದು ಭಾಗಕ್ಕೆ ಈ ಹಸ್ತಗಳನ್ನು ಹೀಗಿಟ್ಕೊಳ್ಳಿ, ಜೋರಾಗಿ ಅದನ್ನು ವೈಬ್ರೇಟ್ ಮಾಡಿ. ಸ್ವಲ್ಪ ಹೊತ್ತು ನಂತರ ಹಾಗೆಯೇ ನಾವು ಹಿಡಿದು ನೋಡಿದರೆ ಆ ಭಾಗದಲ್ಲಿ ಸ್ಪಂದನವನ್ನು ಗಮನಿಸ್ಬೋದು. ಇದಕ್ಕೆ ಕಾರಣ ಯಾವ ಭಾಗಕ್ಕೆ ರಕ್ತ ಸಂಚಾರವಾಗುತ್ತೆ ಅಲ್ಲಿರುವ ಕಲ್ಮಶ ನಿವಾರಣೆ ಆಗುತ್ತೆ ಮತ್ತು ಚೈತನ್ಯ ಪೂರ್ಣವಾಗುತ್ತೆ. ಆ ಸ್ಪಂದನ ಅನ್ನೋದು ಬಬ್ಲಿಂಗ್ ಆಫ್ ಎನರ್ಜಿ, ಚೈತನ್ಯದ ಹರಿವು. ಈ ರಕ್ತ ಶುದ್ಧ ಮಾಡುವ ಕೆಲಸ ನಾವು ಮಾಡಿ ಆದಮೇಲೆ ಮಿದುಳಿಗೆ ಅದನ್ನು ಹರಿಸೋ ಕೆಲಸ ಮಾಡಬೇಕು. ಇದು ಮಾಡೋದು ಹೇಗೆ? ಸುಮ್ಮನೆ ತಲೆ ಅಲ್ಲಾಡಿಸಿದರೆ ಮಿದುಳಿಗೆ ರಕ್ತ ಹೋಗೋದಿಲ್ಲ. ಅತ್ಯಂತ ಪರಿಣಾಮಕಾರಿಯ ಒಂದು ಕ್ರಿಯೆ ಇದೆ, ಭ್ರಾಮರಿ ಅಂತ ಕರೀತಾರೆ. ಇದನ್ನು ಸುಮ್ಮನೆ ನಾವು ಮಾಡ್ಬೋದು ಅಂತ, ಆದರೆ ಷಣ್ಮುಖಿ ಮುದ್ರೆಯಲ್ಲಿ ಮಾಡಿದಾಗ ಪರಿಣಾಮ ಚೆನ್ನಾಗಿರುತ್ತೆ. ಹೆಬ್ಬೆರಳಿನಿಂದ ಕಿವಿಯನ್ನು ಮುಚ್ಚೋದು, ಅಂದರೆ ಕಿವಿಯ ಮೂಲಕ ಹೊರ ಹೋಗುವ ಮನಸ್ಸನ್ನು ನಿಲ್ಲಿಸೋದು. 2 ಬೆರಳುಗಳಿಂದ ಮೃದುವಾಗಿ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚೋದು. ನಮ್ಮ ಮನಸ್ಸು ಕಣ್ಣು ಮೂಗುಗಳ ಮೂಲಕ ಹೊರ ಹೋಗಲಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಲಾಭ ಜಾಸ್ತಿ. ಈಗ ನೋಡಿ, ಶ್ವಾಸ ತಗೊಂಡು ಹೆಣ್ಣು ದುಂಬಿ ಆಕಾಶದಲ್ಲಿ ಹಾರುವ ಧ್ವನಿ ಭ್ರಾಮರಿ. ಸ್ವಲ್ಪ ಗಮನಿಸಿದರೆ ಮಿದುಳಿನ ಜೀವಕೋಶಗಳಲ್ಲಿ ಸ್ಪಂದವಾಗಿ ಅಲ್ಲಿ ಚೈತನ್ಯ ಹರಿದು ತುಂಬ ಜಾಗೃತವಾಗೋದನ್ನು ಗಮನಿಸ್ತೇವೆ. ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ. ಸಾಮಾನ್ಯ ಭೌತ ಕ್ರಿಯೆಯಿಂದ ಮನಸ್ಸನ್ನು ಜಾಗೃತಗೊಳಿಸ್ಬೋದು. ಇದು ಕ್ರಿಯೆ ಒಂದು, ಲಾಭ ಹಲವು. ಮಿದುಳಿಗೆ ಸಾಕಷ್ಟು ಚೈತನ್ಯ ಹರಿಯೋದ್ರಿಂದ ನಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಇನ್ನು ಕಂಠಭಾಗಕ್ಕೆ ಸಹ ರಕ್ತ ಹರಿಯೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇದ್ದರೂ ಅದರಿಂದ ಹೊರಬರ್ಬೋದು. ಧ್ವನಿ ಸಂಪುಟ ವಿಕಾಸವಾಗಿ ನಮ್ಮ ಧ್ವನಿ ತುಂಬ ಮಧುರವಾಗಿ ನಡೆಯುತ್ತೆ. ಕೆಲವರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ, ನಿದ್ರಾಭಂಗ ಪ್ರಾಬ್ಲಮ್ ಇರುತ್ತೆ, ಅವರಿಗೂ ಸಹ ಇದರಿಂದ ಚೆನ್ನಾಗಿ ಪರಿಣಾಮ ಸಿಗುವ ಸಾಧ್ಯವಾಗುತ್ತೆ. 1ನೇದು ಜೀರ್ಣಾಂಗದ ನಿರ್ಮಲೀಕರಣ, 2ನೇದು ಶ್ವಾಸಕೋಶ ನಿರ್ಮಲೀಕರಣ, ಹಾಗೆ ಮಿದುಳನ್ನು ಜಾಗೃತಗೊಳಿಸುವ ಕ್ರಿಯೆಯನ್ನು ಈ ಭ್ರಾಮರಿ ಕ್ರಿಯೆಯಿಂದ ಮಾಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ಹೊತ್ತು ತುಂಬ ಪ್ರಶಾಂತವಾಗಿರುತ್ತೆ. ಒಂದು 5 ಸಾರಿ ಇದನ್ನು ಅಭ್ಯಾಸ ಮಾಡೋದರಿಂದ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಕಲಿಕಾ ಸಾಮರ್ಥ್ಯ ವೃದ್ಧಿಯೂ ಕೂಡ ಆಗತ್ತೆ. ಹಾಗೆ ಸದ್ಯಕ್ಕೆ ಇದನ್ನು ನಿಲ್ಲಿಸೋಣ, ಮುಂದೆ ಮತ್ತು ಮುಂದಕ್ಕೆ ಹೋಗೋಣ. ಧನ್ಯವಾದ.